ಕರ್ನಾಟಕದ ರಾಜಕೀಯ ರಣರಂಗಕ್ಕೆ ಮತ್ತೊಂದು ಹೊಸ ರಾಜಕೀಯ ಪಕ್ಷ ಅಧಿಕೃತವಾಗಿ ಪದಾರ್ಪಣೆ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಂತಹ ಪ್ರಬಲ ಪಕ್ಷಗಳ ನಡುವೆ ಅತಿ ಹಿಂದುಳಿದ ವರ್ಗಗಳ ಧ್ವನಿಯನ್ನು ಶಾಸನಸಭೆಯಲ್ಲಿ ಮೊಳಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ತನ್ನ ರಾಜಕೀಯ ಹೋರಾಟದ ರಣಕಹಳೆ ಮೊಳಗಿಸಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರ ರಚನೆಯಾಗಬೇಕಾದರೂ ತಮ್ಮ ಪಕ್ಷದ ಬೆಂಬಲ ಅನಿವಾರ್ಯವಾಗಲಿದೆ ಎಂದು ವಿಐಪಿ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಮುಂದಿನ ರೂಪುರೇಷೆಗಳು ಹಾಗೂ ಉದ್ದೇಶಗಳನ್ನು ವಿವರಿಸಲು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಹಾಗೂ ಸಭೆಯಲ್ಲಿ ಮಾತನಾಡಿದ ವಿಐಪಿ, ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಬಿಕೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗಿರುವ ಅನ್ಯಾಯ, ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಮತ್ತು ಮುಂದಿನ ಚುನಾವಣಾ ರಣತಂತ್ರಗಳ ಕುರಿತು ಸುದೀರ್ಘವಾಗಿ ಬೆಳಕು ಚೆಲ್ಲಿದರು. ಮಹರ್ಷಿ ವಾಲ್ಮೀಕಿ, ಅಂಬಿಗರ ಚೌಡಯ್ಯ, ಬಸವಣ್ಣ, ಬುದ್ಧ ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಗಳಡಿ ಪಕ್ಷವನ್ನು ಮುನ್ನಡೆಸಲಾಗುವುದು ಎಂದು ಅವರು ಘೋಷಿಸಿದರು. 70 ಲಕ್ಷ ಜನಸಂಖ್ಯೆ, ಶೂನ್ಯ ಶಾಸಕರು. ರಾಜ್ಯದಲ್ಲಿ ಕೋಲಿ, ಗಂಗಾಮತ ಹಾಗೂ ಬೆಸ್ತ ಸಮಾಜದವರೇ ನಮ್ಮ ಪಕ್ಷದ ಮೂಲ ಮತದಾರರು. ನಮ್ಮ ಸಮಾಜದ ಜನಸಂಖ್ಯೆ ರಾಜ್ಯದಲ್ಲಿ ಬರೋಬ್ಬರಿ 60ರಿಂದ 70 ಲಕ್ಷದಷ್ಟಿದೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಜನಸಂಖ್ಯೆ ಇದ್ದರೂ ಶಾಸನಸಭೆಯಲ್ಲಿ ನಮ್ಮ ಸಮಾಜದ ಒಬ್ಬನೇ ಒಬ್ಬ ಶಾಸಕನಿಲ್ಲ ಎಂಬುದು ಅತ್ಯಂತ ನೋವಿನ ಸಂಗತಿ ಎಂದು ಮೋಹನ್ ಕುಮಾರ್ ಬಿಕೆ ಬೇಸರ ವ್ಯಕ್ತಪಡಿಸಿದರು. ಕಳೆದ ಹಲವಾರು ದಶಕಗಳಿಂದ 3 ಪ್ರಮುಖ ರಾಜಕೀಯ ಪಕ್ಷಗಳು ಹಿಂದುಳಿದ ಸಮಾಜಗಳನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ಅಧಿಕಾರ ಸಿಕ್ಕ ನಂತರ ನಿರ್ಲಕ್ಷ್ಯ ಮಾಡುತ್ತಿವೆ. ಪ್ರಬಲ ಸಮುದಾಯಗಳು ಮಾತ್ರ ಅಧಿಕಾರದ ಪಾಲು ಹಂಚಿಕೊಳ್ಳುತ್ತಿದ್ದು, ಅತಿ ಹಿಂದುಳಿದ ಹಾಗೂ ಅಲೆಮಾರಿ ಸಮಾಜಗಳನ್ನು ಮೂಲೆ ಗುಂಪು ಮಾಡಲಾಗಿದೆ ಎಂದು ಮೋಹನ್ ಕುಮಾರ್ ಬಿಕೆ ಅವರು ಆರೋಪಿಸಿದರು. ಅಹಿಂದ ಹೆಸರಿನಲ್ಲಿ ಅಧಿಕಾರ ಹಿಡಿದವರ ವಿರುದ್ಧ ವಾಗ್ದಾಳಿ, ರಾಜ್ಯದಲ್ಲಿ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಹೆಸರಿನಲ್ಲಿ ರಾಜಕಾರಣ ಮಾಡಿದ ನಾಯಕರ ವಿರುದ್ಧ ವಿಐಪಿ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದರು. ಅಹಿಂದ ಎಂದು ಹೆಸರಿಟ್ಟುಕೊಂಡು ಹಿಂದುಳಿದವರ ಮತಗಳನ್ನು ಪಡೆದು 2 ಬಾರಿ ಮುಖ್ಯಮಂತ್ರಿಯಾದವರು ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ತಮ್ಮ ಜಾತಿಗೆ ಮಾತ್ರ ಸೀಮಿತರಾದರು. ರಾಜ್ಯದಲ್ಲಿರುವ 154 ಹಿಂದುಳಿದ ಸಮಾಜಗಳು ಹಾಗೂ 46 ಅಲೆಮಾರಿ ಸಮಾಜಗಳಿಗೆ ಅವರು ಮಾಡದ ಮಾರಿ ಸಮಾಜಗಳಿಗೆ ಅವರು ಮಾಡಿದ್ದೇನು? ಈ ಸಣ್ಣ ಪುಟ್ಟ ಸಮಾಜಗಳಿಗೆ ಎಷ್ಟು ಪ್ರಾಧಿಕಾರಗಳನ್ನು ರಚಿಸಿದ್ದಾರೆ, ಎಷ್ಟು ಅನುದಾನ ನೀಡಿದ್ದಾರೆ ಎಂದು ಅವರು ನೇರವಾಗಿ ಪ್ರಶ್ನಿಸಿದರು. ಅಹಿಂದ ನಾಯಕರು ಅಧಿಕಾರದಿಂದ ಕೆಳಗಿಳಿಯುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ನೋವಾಗುತ್ತಿರಬಹುದು. ಆದರೆ ದಶಕಗಳಿಂದ ಅಧಿಕಾರ ವಂಚಿತರಾದ ನೂರಾರು ಸಮಾಜಗಳ ನೋವು ಅದಕ್ಕಿಂತ ದೊಡ್ಡದು ಎಂದು ಮೋಹನ್ ಕುಮಾರ್ ಬಿಕೆ ಚಾಟಿ ಬೀಸಿದರು. 70 ಕ್ಷೇತ್ರಗಳ ಮೇಲೆ ಕಣ್ಣು ಮುಂಬರುವ ಚುನಾವಣೆಗಳಲ್ಲಿ ಪ್ರಬಲ ಪೈಪೋಟಿ ನೀಡಲು ವಿಐಪಿ ಸಜ್ಜಾಗಿದೆ. ಮೀನು ಮಾರುವವರು, ಬೋಟ್ ನಡೆಸುವವರು, ಬಟ್ಟೆ ಒಗೆಯುವ ಅಗಸರು, ನೇಕಾರರು ಮತ್ತು ಗೊಲ್ಲರ ಮಕ್ಕಳು ವಿಧಾನಸೌಧದ ಮೆಟ್ಟಿಲೇರಬಾರದೆ ಎಂದು ಖಾರವಾಗಿ ಪ್ರಶ್ನಿಸಿದ ಮುಖಂಡರು ಇತರರ ಮನೆ ಬಾಗಿಲಿಗೆ ಹೋಗಿ ಟಿಕೆಟ್ ಬೇಡುವ ಬದಲು ತಮ್ಮದೇ ಸ್ವಂತ ಶಕ್ತಿಯ ಮೇಲೆ ಚುನಾವಣೆ ಎದುರಿಸುವುದಾಗಿ ಮೋಹನ್ ಕುಮಾರ್ ಬಿಕೆ ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಅತಿ ಹಿಂದುಳಿದ ಹಾಗೂ ಸಣ್ಣ ಪುಟ್ಟ ಸಮಾಜಗಳ ಸುಮಾರು 1.5ರಿಂದ 2 ಕೋಟಿ ಮತದಾರರಿದ್ದಾರೆ. ನಾವೆಲ್ಲರೂ ಒಗ್ಗೂಡಿದರೆ ಕನಿಷ್ಠ 70ರಿಂದ 80 ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆಲ್ಲಬಹುದು. ಪ್ರಸ್ತುತ ನಾವು ಮಹಾಗಠಬಂಧನ್ ಮೈತ್ರಿ ಭಾಗವಾಗಿದ್ದು ಕಾಂಗ್ರೆಸ್ ಜೊತೆಗಿದ್ದೇವೆ. ನಮ್ಮ ಜನಸಂಖ್ಯೆ ಮತ್ತು ಮತಗಳ ಆಧಾರದ ಮೇಲೆ ನಮಗೆ ತಕ್ಕ ಪಾಲು ನೀಡಬೇಕು. ಒಂದು ವೇಳೆ ಟಿಕೆಟ್ ಹಂಚಿಕೆಯಲ್ಲಿ ತಾರತಮ್ಯವಾದರೆ ನಾವು ಪ್ರಬಲವಾಗಿರುವ 60ರಿಂದ 70 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇವೆ. ಅದರಲ್ಲಿ 10ರಿಂದ 20 ಕ್ಷೇತ್ರಗಳಲ್ಲಿ ನಾವು ಗೆದ್ದು ವಿಧಾನಸೌಧ ಪ್ರವೇಶಿಸುವುದು ನಿಶ್ಚಿತ. ನಾವು ಗೆಲ್ಲದಿದ್ದರೂ ಇತರರನ್ನು ಸೋಲಿಸುವ 100% ಸಾಮರ್ಥ್ಯ ನಮ್ಮ ಬಳಿ ಇದೆ ಎಂದು ಅವರು ಇತರ ರಾಜಕೀಯ ಪಕ್ಷಗಳಿಗೆ ಮೋಹನ್ ಕುಮಾರ್ ಬಿಕೆ ಎಚ್ಚರಿಕೆ ರವಾನಿಸಿದರು. ಹಾಗೆಯೇ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಸರಣಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಲಾಗುತ್ತಿದೆ. ಇದರ ಮುಂದುವರಿದ ಭಾಗವಾಗಿ ಮುಂಬರುವ ಜೂನ್ 7ರಂದು ಬೆಂಗಳೂರಿನ ಪ್ರತಿಷ್ಠಿತ ಅಶೋಕ ಹೋಟೆಲ್ನಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಬೃಹತ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕ ಸಮುದಾಯಗಳು ಈ ರಾಜ್ಯದಲ್ಲಿ
500 ಜನ ಇರ್ತಕ್ಕಂಥ ಸಮುದಾಯದಿಂದ ಹಿಡಿದು 5 ಲಕ್ಷ 10 ಲಕ್ಷ 15 ಲಕ್ಷ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಮುದಾಯಗಳು ಬೇಕಾದಷ್ಟಿದೆ. 2 ಕೋಟಿ, ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 2 ಕೋಟಿಗೂ ಮೀರಿ ಜನಸಂಖ್ಯೆ ಇದೆ. ಯಾಕೆ ರಾಜಕೀಯ ಪ್ರಾತಿನಿಧ್ಯ ಕೊಡಲ್ಲ? ಏನು ಅವರಿಗೆ ಆರ್ಥಿಕವಾಗಿ ಸಶಕ್ತರಾಗಿರ್ತಕ್ಕಂಥವರೇ ಬೇಕಾ ಕ್ಯಾಂಡಿಡೇಟ್ ಆಗಿ? ಹಾಗಾದ್ರೆ ರಾಷ್ಟ್ರೀಯ ಪಕ್ಷಗಳ ಮೌಲ್ಯಗಳೇನು? ಪ್ರಜಾಪ್ರಭುತ್ವದ ಮೌಲ್ಯಗಳೇನು? ಇವು ಸಮಾನತೆ ಎಲ್ಲಿ ಕೊಡ್ತಾರೆ? ಹಣ ಇರೋರಿಗೆ ಮಾತ್ರ ಸಮಾನತೆನಾ? ಹಣ ಇದ್ದವರಿಗೆ, ಸಾಮಾಜಿಕವಾಗಿ ಹಿಂದುಳಿದವರಿಗೆ, ರಾಜಕೀಯವಾಗಿ ಹಿಂದುಳಿದವರಿಗೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಡವಾಗದ್ರೆ ಎಲ್ಲಿವರೆಗೂ ನಾವು ಸುಮ್ಮನೆ ಕೂತ್ಕೋಬೇಕು? ಎಲ್ಲಿವರೆಗೂ ನಮಗೆ ಅಧಿಕಾರ ಬೇಡ ಅಂತ ನಾವು ಸನ್ಯಾಸಿಗಳು ಕೂಡ ಇವತ್ತು ಅಧಿಕಾರ ಬಯಸ್ತಾ ಇದ್ದಾರೆ. ಯಾಕೆ? ಅವರವರ ಹಿಂದೆ ಇರ್ತಕ್ಕಂಥ, ಅವ್ರು ನಂಬಿರ್ತಕ್ಕಂಥ ಹಿಂದುಳಿದ ಸಮಾಜದವರಿಗೆ ಅವ್ರಿಗೆ ಏನು ಕೊಡ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆರ್ಥಿಕವಾಗಿ ಸಶಕ್ತರಾಗಿಲ್ಲ ಎಷ್ಟೋ ಮಠಗಳು. ಅಲ್ಲಿ ಮೂಲಭೂತ ವ್ಯವಸ್ಥೆಗಳು ಕೊರತೆ ಇದೆ. ಅಂತ ವ್ಯವಸ್ಥೆಯಲ್ಲಿ ಯಾರಾದ್ರೂ ಡಾಕ್ಟರ್ ಬಂದ ಒಂದು ಊಟ ಕೊಡೋದಕ್ಕೆ ಅವ್ರ ಶಕ್ತಿ ಇಲ್ಲ ಅಂತ ಮಠಗಳಿದ್ದಾವೆ. ಅಂತ ಅತಿ ಹಿಂದುಳಿದ ವರ್ಗದವರಿಗೆ ಏನ್ ಸಹಕಾರ, ಏನ್ ಪ್ರೋತ್ಸಾಹ ಸಿಕ್ಕಿದೆ? ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಮಠಗಳಿಗೆ 100 ಕೋಟಿ ಹೋಗ್ತದೆ. 100 ಕೋಟಿ, 10 ಕೋಟಿ ಒಂದೇ ಒಂದು ಫೋನ್ ಮಾಡಿ ಹೇಳಿದ್ರೆ ಅವರಿಗೆ ಅನುದಾನ ಹೋಗ್ತದೆ. ನಮ್ಮ ಸಣ್ಣ ಪುಟ್ಟ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳಿಗೆ ಮೂಲಭೂತ ವ್ಯವಸ್ಥೆಗೂ ತೊಂದರೆ ಪಡುವಂತ ವ್ಯವಸ್ಥೆ ಇದೆ. ಕರೆದಿಲ್ಲ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಬಹಿರಂಗವಾಗಿ ಹೇಳ್ತೀನಿ. ಇವತ್ತು 55 ಜನ ಸ್ವಾಮೀಜಿಗಳು ಮನೆ ಪ್ರಮಾಣ ವಚನ ಹೋದರೆ ನಾಳೆ ನಮ್ಮ ಉದ್ಘಾಟನಾ ಸಭೆ 110 ಸ್ವಾಮಿಗಳು ಬರ್ತಾ ಇದ್ದಾರೆ. ಅತಿ ಹಿಂದುಳಿದ ಸ್ವಾಮಿಗಳು 110 ಜನ ಸ್ವಾಮಿಗಳು ನಾವು ಸೇರಿಸ್ತಾ ಇದ್ದೀವಿ. ನಾವು BK ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ಈ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದೀವಿ. ಈ ಒಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ VIP ಪಾರ್ಟಿ 2011ರಲ್ಲಿ ಮೊದಲನೇದಾಗಿ ಬಿಹಾರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿ ಅವರು ಈ ಒಂದು ಪಾರ್ಟಿನ ಹುಟ್ಟಾಕಿದ್ದು, ಅವರೇ ಫೌಂಡರ್ ಈ ಪಾರ್ಟಿಗೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲೆಲ್ಲ ಅನ್ಯಾಯ ಆಗ್ತಾ ಇದೆ, ಅದೆಲ್ಲ ಕಟ್ಕೊಂಡು ನಾವೊಂದು ಪಕ್ಷವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗಾಗಲೇ ಬಿಹಾರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ 4 ಜನ MLAಗಳು ಆಯ್ಕೆಯಾಗಿ ಬಂದು ಒಬ್ರು ಮಿನಿಸ್ಟರ್ ಸಹ ಆಗಿದ್ರು. ಈ ಒಂದು ಮುಂದಿನ ಎಲೆಕ್ಷನ್ ಡಿಸೆಂಬರ್ ಅಲ್ಲಿ ಬರುವಂತ ಉತ್ತರ ಪ್ರದೇಶಲ್ಲಿ ನಾವು ಸಮಾಜವಾದಿ ಪಾರ್ಟಿ ಜೊತೆ ಅಲ್ಲಿ ಸೇರ್ಕೊಂಡಿದೀವಿ. ಅಲ್ಲಿ ನಮ್ಗೆ 24 ಟಿಕೆಟ್ ಭರವಸೆ ಕೊಟ್ಟಿದ್ದಾರೆ. 2 MLC, ಒಂದು ರಾಜ್ಯಸಭೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಜನಸಂಖ್ಯೆ 1,10,00,000 ಇದೆ UPಯಲ್ಲಿ. ಹಾಗಾಗಿ ನಾವಲ್ಲಿ 24 ಸೀಟ್ ತಗೊಂಡು ನಾವಲ್ಲ ಆಯ್ಕೆ ಆಗ್ಲಿಕ್ಕೆಲ್ಲ ತಯಾರು ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾಳೆ ಇದರ ಒಂದು ಯುಗಾರಂಭ ಸಮಾರಂಭ ಮಾಡ್ತಾ ಇದೀವಿ 7ನೇ ತಾರೀಕು ಅಶೋಕ ಹೋಟೆಲ್. ಈಗ ಅಲ್ಲಿ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ನಾವೊಂದು 20-25 ಜನ MLAಗಳು ಆರಿಸ್ಬಂದು ನಮ್ಮ ಇಡೀ ಈ ಒಂದು ಮೀನುಗಾರಿಕೆ ಮತ್ತೆ ಒಂದು ಹಿಂದುಳಿದ ವರ್ಗಗಳವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇದ್ದೀವಿ ನಾವು. ಆ ಇದರಲ್ಲಿ 22ರಿಂದ ಬರೀ ಮೀನುಗಾರರೇ 22 ಕೋಟಿ ಇದೀವಿ ನಾವು. ಅದ್ರ ಜೊತೆಯಲ್ಲಿ ಹಿಂದುಳಿದವರು ಸೇರ್ಕೊಂಡ್ರೆ ಎಲ್ಲಾ ಜಾತಿಗಳು ಸೇರಿ ನಮ್ಗೆ 195 ಜಾತಿಗಳು ಶಕ್ತಿ ನೀಡ್ತಾ ಇದ್ದಾವೆ. ಅದ್ರ ಮಠಾಧೀಶರು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕು ಬಂದು ಎಲ್ಲರೂ ನಮ್ಗೆ ಆಶೀರ್ವಾದನೂ ಮಾಡ್ತಾ ಇದ್ದಾರೆ. ನಮ್ ಜೊತೆ ನಿಲ್ತೀವಿ. ಇಷ್ಟು ವರ್ಷ ನಾವು ದೊಡ್ಡವರು ಹಿಂದೆ ಅಂತ ಹೋಗಿ ನಮ್ಗೆ ಆಗಿರೋ ಅನ್ಯಾಯ ಸಾಕು, ಯಾರಿಂದನೂ ನಮ್ಗೆ ಒಳ್ಳೇದಾಗಿಲ್ಲ ಅಂತೇಳಿ ಇವತ್ತು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಣ್ಣವರು ಅತಿ ಹಿಂದುಳಿದ ವರ್ಗ ಹೈಂದ ಅಂತ ಹೇಳಿ ಹೇಳ್ಕೊಂಡು 2 ಸತಿ MLA ಆಗಿ ಮತ್ತೆ ಅವರು 2 ಸತಿ CM ಆಗಿ 8 ವರ್ಷ ಅವರು ಕಳೆದ್ರು. ಆದ್ರೆ ಅವ್ರು ಇವತ್ತು ಎಲ್ಲ ಪ್ರಾಧಿಕಾರಗಳು, ನಿಗಮಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಮಾಡ್ಬೇಕಾಯ್ತು. ಇವತ್ತು ಅವನ್ನೆಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು ಇಲ್ದವ್ರು. ಮುಂದೆ ನಮ್ಗೆ ಯಾರು ಸ್ವಾಮಿ ದಿಕ್ಕು? ಆದ ಕಾರಣ ನಾವು ನಮ್ಮ ಓಟ್ ನಮ್ಗೆ ಹಾಕೊಂಡು ನಾವು ರಾಜಕೀಯವಾಗಿ ಮುಂದೆ ಬಂದು ನಮ್ಮೆಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತ ಹೇಳಿ ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ ನಾವು ಕಟ್ಕೊಂತ ಇದೀವಿ. ನಾಳೆ ಅದರ 7ನೇ ತಾರೀಕು ಉದ್ಘಾಟನೆ ಇದೆ ಸರ್.